ರೂಪಾಯಿ ದಂಡಿ ಬಂದದು. ಮಾಯಿಶ್ಚರ್ ಕಂಟೆಂಟ್ 14-13 ಇತ್ತಂದ್ರೆ ನಾವು 1800 ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಾರೆ. ಮತ್ ನೀವು 1800 ರೂಪಾಯಿನಾಗ ನಿಮ್ಗೆ ಪಡ್ತಾರ ಆಗಂಗಿಲ್ಲ. ಇಂಥ ಪರಿಸ್ಥಿತಿ ಒಳಗ ಅಮೆರಿಕದ ಒಂದು GM ಅನ್ನುವಂಥದ್ದು ಹೊಸ ತಳಿ ತಯಾರು ಮಾಡಿದ್ದಾರೆ. ಆ GM ಅನ್ನೋ ಹೊಸ ತಳಿ ಏನಂತಂದ್ರೆ ಈ ಬರೋದು ಓನ್ಲಿ ಇಥನಾಲ್ಕ್ ಅಷ್ಟೇ ಯೂಸ್ ಆಗ್ತದ. ನಮ್ಮ ಮೆಕ್ಕೆಜೋಳದ ಬೈ ಪ್ರಾಡಕ್ಟ್ಗಳು ಬಹಳ ಅದಾವ. ಸ್ಟಾರ್ಚ್ ಆಗ್ತದ, ರವಾ ಆಗ್ತದ, ಆನಂತರ ಇಥನಾಲ್ ಆಗ್ತದ. ಇದ್ರದ್ದು ಬಹಳ ಪ್ರಾಡಕ್ಟ್ ಅದಾವ. ಅದರಲ್ಲಿ ಏನೂ ಆಗಂಗಿಲ್ಲ, ಓನ್ಲಿ ಇಥನಾಲ್ ಆಗ್ತದ. ಅದು ಅಕಸ್ಮಾತ್ ಇಂಡಿಯಾಕ್ಕೆ ಬಂತು ಅಂದ್ರೆ ನಮ್ಮ ಈ ವೇದಿಕೆ ಮುಖಾಂತರ ನಾವು ಪ್ರಧಾನಮಂತ್ರಿಗಳಿಗೂ ಸದ್ಯಕ್ಕೆ ಆ GM ಅನ್ನುವಂಥ ತಳಿ ಏನು ಇಂಡಿಯಾಕ್ಕೆ ಬರೋದಕ್ಕೆ ನೀವು ಒಪ್ಪಂದ ಮಾಡ್ಕೊಳಕತ್ತೀರಿ, ಅದನ್ನ ಈಗ ಬಂದ್ ಮಾಡಿದ್ರ ಇಲ್ಲಿ ನಮ್ಮ ಮೆಕ್ಕೆಜೋಳ ಬೆಳೆಯೋರು ರೈತರು ಬದುಕ್ತಾರ. ಬದುಕಬೇಕಾದ್ರ ರೈತಗೆ ಪ್ರಾಬ್ಲಮ್ ಏನದಪ್ಪ ಅಂತಂದ್ರೆ ಅವ್ನ ಬೆಲೆ ಸಿಗಲಾರ ಪಟ್ಟಿಗೆ ಜೋಳ ಬೆಳೆದು ಬಿಟ್ಟ. ಈಗ ಏನೋ ಮೆಕ್ಕೆಜೋಳ ಬೆಳೆದ್ರಲ್ಲಿ ಸಿಗ್ತಾ ಇದ್ದಿದ್ದ, ಈಗ ಮೆಕ್ಕೆಜೋಳಕ್ಕೂ ಕಲ್ಲು ಹಾಕಿದ್ರು. 100% ನಿಮ್ಗೆ ಅಕ್ಕಿ ಕೊಟ್ರ ಅಂದ್ರೆ ಅಕ್ಕಿದಿಂದ ಹೊಂಟದು 430 to 480% ಇಥನಾಲ್ ಹೊಂಟದ. ಮೆಕ್ಕೆಜೋಳದ 380 to 400 ಟನ್ ಹೊಂಟದ. ಈಗ ಅವ್ರ ಅಕ್ಕಿನೇ ತಗೊಳಕತ್ತಾರ. ಈಗ ನೀವು ಕಬ್ಬಿನಾದ್ಮೇಲೆ ನಿಮ್ಮ ಸೆಕೆಂಡ್ ಪಾಳಿ ಬರುದೇ ಈಗ ಮೆಕ್ಕೆಜೋಳದು. ಮೆಕ್ಕೆಜೋಳ ಬೆಳೆದ ರೈತರು ಸದ್ಯಕ್ಕೆ ಈಗ ನೀವು ಹುಷಾರಾಗಬೇಕು. ನಾವು ಇನ್ನ ಏನಂದ್ರೆ ಈ ಸರ್ಕಾರದೊಳಗೆ ಕೂಡಿದ್ವಿ ಅಂದ್ರ ಇವರು ಎಕ್ಸ್ಟರ್ನಲ್ ಪಾಲಿಸಿ, ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್, ವಾಣಿಜ್ಯ ವಹಿವಾಟು ನೋಡ್ಕೊಳ್ಳುವಂತ ಕೇಂದ್ರ ಸರ್ಕಾರದ ಒಂದು ವಿಭಾಗ ಇದೆ. ಈಗ ಭಾರತದೊಳಗೆ ಸಕ್ಕರೆ ಉತ್ಪಾದನೆ ಹೆಚ್ಚಾಗಿದ್ರು ಸದ್ಯಕ್ಕೆ ಹೊರಗಿನ ದೇಶದ ಇಂಪೋರ್ಟ್ ಮಾಡ್ಕೊಳಕ್ ಮತ್ತೆ ಯಾರಾಗ್ತಾರೆ. ಏನಂದ್ರೆ ದಿಲ್ಲಿ ಬೇಸ್ ಅಂತ ವ್ಯಾಪಾರದವರು ಸಕ್ಕರೆ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಇಲ್ಲಿ ಸಕ್ಕರೆ ಧಾರಣೆ ಕಡಿಮೆ ಆಗ್ತದೆ. ಆ ಕಡಿಮೆ ಆದಾಗ ಇವರು ಹೋಲ್ಡಿಂಗ್ ಮಾಡ್ತಾರೆ. ಅವ್ರ ಕಡೆ ಹೋಲ್ಡಿಂಗ್ ಆದ ತಕ್ಷಣ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಇದು ಮಧ್ಯವರ್ತಿಗಳಿಗೆ ಅನುಕೂಲ ಆಗುವಂತದ್ದು ದಿಲ್ಲಿ ಲಾಬಿ ಅದ. ಆ ದಿಲ್ಲಿ ಲಾಬಿ ನಾವು ಮುರಿಬೇಕಂದ್ರೆ ನಮ್ಮಲ್ಲಿ ಪ್ರೊಡಕ್ಷನ್ ನಾವು ಸಕ್ಕರೆಗೆ ಏಟ್ಬೇಕು, ನಾವು ಹೊಲಕ್ಕೆ ಏಟು ಬೆಳಬೇಕು. ಕ್ವಾಲಿಟಿ ಕಬ್ಬು ತೆಗೀರಿ. ಎಕರೆಗೆ 100-130 ಟನ್ ನೀವು ಮಹಾರಾಷ್ಟ್ರಕ್ಕೆ ಹೋಗಿ ನೋಡ್ಬೇರಿ. ನಮ್ಮ ರಾಜಗೌಡ್ರ ಮುಖಾಂತರ ಒಂದು ಕಾರ್ಯಕ್ರಮನೇ ಏರ್ಪಡಿಸೋಣ. ಎಲ್ಲರೂ ನೀವು ಬಂದ್ರೆ ಮಹಾರಾಷ್ಟ್ರಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಅವ್ರು ಯಾವ ಟೈಪ್ ಒಕ್ಕಲ್ತನ ಮಾಡ್ತಾರೆ, ಅವ್ರು ಯಾವ ವೆರೈಟಿ ಹಚ್ತಾರ, ಅವ್ರಿಗೆ ಯಾಕೆ 130 ಟನ್ ಬೆಳಿತಾರೆ, ನಮ್ಗೆ ಯಾಕೆ ಬೆಳೆಯಂಗಿಲ್ರಿ? ನೀರು ಅದೇ ಕೃಷ್ಣಾ ನದಿ ನೀರು ಅದೇ ನಮ್ಗೆ ಬರ್ತದ. ಅಲ್ಲಿ ಭೂಮಿ ಹೆಂಗ್ ಫರ್ಟೈಲ್ ಇರ್ತಾರ, ಆ ಭೂಮಿ ಒಳಗೆ ಒಂದಿಟ್ಟು ಕಸ ಇಲ್ಲಿ ಕಾಣಂಗಿಲ್ಲ. ಅವ್ರ ಗೊಬ್ಬರ ಹೆಂಗ್ ಹಾಕ್ತಾರ, ಅದನ್ನ ಹೆಂಗ್ ಬೆಳೆಸ್ತಾರ, ಸಕಾಲಕ್ಕೆ ಅವ್ರ ಕೃಷಿ ಜೋಡಿ ಹೆಂಗ್ ಮಾತಾಡ್ತಾರ. ನಮ್ಮಲ್ಲಿ ಯಾರು ಮಾತಾಡ್ತೀವಿ, ಯಾರು ಮಾತಾಡಲ್ಲ. ಹೋರಾಟ ಮಾಡ್ಲಕ್ ಬರ್ತೀವ್ರಿ, ಆದ್ರೆ ಬಹಳ ಮಂದಿ ಹೋರಾಟ ಮಾಡೋರು ಹೊಲದಾಗ ಯಾರು ಇಲ್ಲ. ನಾನು ಬಹಳ ಇದು ನೋವಿನಿಂದ ಹೇಳ್ತೀನಿ, ನಾವು ಹೊಲದಾಗ ಹೋಗಂಗಿಲ್ಲ. ಹೊಲ ಯಾವನ ರೈತ ಮಾಡ್ತಿರ್ತಾನೆ, ನಾವು ಹೋಗೋಣ ಕಬ್ಬಿನ ಬಿಲ್ಲಿಗೆ ಹೋಗ್ತೇವೆ. ಆ ಕಾರಣಕ್ಕಾಗಿ ನಾವು ಬೆಳೆಯುವಂತ ಬೆಳೆನೂ ಸತಿಗೆ ಕ್ವಾಲಿಟಿ ಬೆಳೆ ಬೆಳಿಬೇಕು, ಕ್ವಾಂಟಿಟಿ ಬೆಳಿಬೇಕು. ಕ್ವಾಂಟಿಟಿ ಬೆಳಿಬೇಕಂದ್ರೆ ನಿಮ್ಮ ಕೃಷಿ ಒಳಗೆ ಮಾರ್ಪಾಡು ಮಾಡ್ಕೋಬೇಕು. ಪ್ಯಾಟರ್ನ್ ಲೆವೆಲ್ ಏನಂದ್ರೆ ಸರ್ಕಾರಕ್ಕೆ ಇನ್ನ ಈಗ DC ಅವ್ರಿಗೆ ಹೇಳಿದೆ, ಸಾಹೇಬ್ರ